ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಭಾರತೀಯ ಕರಾರು ಅಧಿನಿಯಮದ ಅಡಿಯಲ್ಲಿ ಮಹತ್ವದ ಪ್ರಶ್ನೆಗಳನ್ನು ನೋಡೋಣ. ಕರಾರನ್ನು ವ್ಯಾಖ್ಯಾನಿಸಿರಿ ಮತ್ತು ಕರಾರಿಗೆ ಇರುವ ಅವಶ್ಯಕ ಘಟಕಾಂಶಗಳನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ, ಪ್ರಸ್ತಾಪವೆಂದರೆ ಏನು? ಪ್ರಸ್ತಾಪಕ್ಕೆ ಇರುವ ಅವಶ್ಯಕ ಘಟಕಾಂಶಗಳು, ಪ್ರಕರಣಗಳೊಂದಿಗೆ ಚರ್ಚಿಸಿರಿ. ಮೂರನೇದು, ಕರಾರು ಮಾಡುವುದಕ್ಕೆ ಸಕ್ಷಮರು ಯಾರು ಮತ್ತು ಅಪ್ರಾಪ್ತ ವಯಸ್ಕನೊಡನೆ ಮಾಡಿದ ಒಪ್ಪಂದದ ಪರಿಣಾಮಗಳು ವಿವರಿಸಿರಿ. ನೆಕ್ಸ್ಟು, ಪ್ರತಿಫಲವನ್ನು ವ್ಯಾಖ್ಯಾನಿಸಿರಿ ಮತ್ತು ಪ್ರತಿಫಲಕವಿರುವ ಅವಶ್ಯಕ ಘಟಕಾಂಶಗಳನ್ನು ವಿವರಿಸಿರಿ. ನೆಕ್ಸ್ಟು, ಮುಕ್ತ ಸಮ್ಮತಿ ಎಂದರೆ ಏನು ಮತ್ತು ಯಾವಾಗ ಸಮ್ಮತಿಯು ಮುಕ್ತ ಸಮ್ಮತಿಯಾಗುತ್ತದೆ ಚರ್ಚಿಸಿರಿ. ನೆಕ್ಸ್ಟ್, ಕರಾರಿನ ವಿಸರ್ಜನೆಯ ವಿವಿಧ ವಿಧಾನಗಳನ್ನು ವಿವರಿಸಿರಿ. ನೆಕ್ಸ್ಟ್,